ಹಲೋ ಗೈಸ್, ಇವತ್ತು ನಾವು ನೋಡ್ತಾ ಇರೋ ಮೂವಿ ಸ್ಟೋರಿ ಅಂದ್ರೆ ದುರಂಧರ್. ಈ ಮೂವಿಯನ್ನ ಎಲ್ಲರೂ ಕೂಡ ನೋಡೇ ಇರ್ತೀರಾ. ಆದ್ರೆ ಇವತ್ತು ನಾನು ಈ ಮೂವಿಯ ಬಗ್ಗೆ ಸಿಂಪಲ್ ಆಗಿ ಸ್ಟೋರಿಯನ್ನ ಹೇಳೋಕೆ ಬಂದಿದ್ದೇನೆ. ಬನ್ನಿ ತಡ ಮಾಡದೆ ಸ್ಟೋರಿಯನ್ನ ನೋಡ್ಕೊಂಡು ಬರೋಣ. ಹಾಗೆ ಇನ್ನೂ ಯಾರು ನಮ್ಮ ಕಿರಣ್ ಕಂಡ ಸ್ಟೋರಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡ್ಬಿಡಿ. ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿದ್ದವರು ಈ ಒಂದು ಕಿರಣ್ ಕಂಡ ಸ್ಟೋರಿ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಕೂಡ ಮಾಡಿ. ಹಾಗೆ ಒಂದು ಶೇರ್ ಹಾಗೂ ಕಮೆಂಟ್ ಮಾಡಿದ್ರೆ ಒಳ್ಳೆಯದು. ಬನ್ನಿ ಈಗ ಮೂವಿ ಸ್ಟೋರಿ ಏನಿದೆ ಅಂತ ನೋಡೋಣ. ಈಗ ಮೂವಿ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ನಮಗೆ ಒಂದು ಪ್ಲೇನ್ ತೋರಿಸ್ತಾರೆ. ಈ ಪ್ಲೇನ್ ಹೈಜಾಕ್ ಆಗಿರುತ್ತೆ. ಅದರ ಹೊರಗಡೆ ಅಜಯ್ ಸನಿಯಾಲ್ ಎನ್ನುವ ಅಧಿಕಾರಿಯೊಬ್ಬರು ನಿಂತಿರುತ್ತಾರೆ. 3 ಟೆರರಿಸ್ಟ್ಗಳನ್ನ ಬಿಡಬೇಕು ಎಂದು. ಈ ಟೆರರಿಸ್ಟ್ಗಳ ಬೇಡಿಕೆಯಾಗಿರುತ್ತದೆ. ಪ್ಲೇನ್ ಹೈಜಾಕ್ ಆಗಿದ್ದು 30 ಡಿಸೆಂಬರ್ 1999ರಂದು ಕಾಂದಾರ್ ಏರ್ಪೋರ್ಟ್ನಲ್ಲಿ ಈ ಒಂದು ಪ್ಲೇನ್ ಅನ್ನ ಹೈಜಾಕ್ ಮಾಡಿರುತ್ತಾರೆ. ಈಗ ದೇವದತ್ ಕಪೂರ್ ಅಧಿಕಾರಿಯೊಬ್ಬರು ಬರುತ್ತಾರೆ. ಅಜಯ್ ಸನಿಯಾಲ್ ಮತ್ತು ಇನ್ನೊಬ್ಬ ಅಧಿಕಾರಿ ಇಬ್ಬರು ಸೇರಿ ಟೆರರಿಸ್ಟ್ಗಳ ಜೊತೆ ಮಾತಾಡುತ್ತಾರೆ. 3 ಜನ ಟೆರರಿಸ್ಟ್ಗಳನ್ನು ಬಿಡಲು ಒಪ್ಪಿಕೊಳ್ಳುತ್ತಾರೆ. ಅಲ್ಲಿದ್ದ ಪ್ಯಾಸೆಂಜರ್ನ್ನು ಕೂಡ ಈಗ ರಿಲೀಸ್ ಮಾಡಿಸಿಕೊಳ್ತಾರೆ. ಇದು ಒಂದು ಭಾರತಕ್ಕೆ ಹಿನ್ನಡೆಯಾಗಿರುತ್ತದೆ. ಮುಂದಿನ ದೃಶ್ಯದಲ್ಲಿ ಕೂಡ ಒಂದು ಟೆರರಿಸ್ಟ್ ಅಟ್ಯಾಕ್ ಅನ್ನು ತೋರಿಸ್ತಾರೆ. ಅದು 2001 ಇಂಡಿಯನ್ ಪಾರ್ಲಿಮೆಂಟ್ ಅಟ್ಯಾಕ್ ಆಗುತ್ತೆ. ಇಲ್ಲಿ ಅಧಿಕಾರಿಗಳ ಗಾಡಿಯನ್ನು ತೆಗೆದುಕೊಂಡು ಈಗ ಆ ಟೆರರಿಸ್ಟ್ಗಳು ಒಳಗೆ ಬರುತ್ತಾರೆ. ರಭಸದಿಂದ ಬಂದು ಆ ಒಂದು ಕಾರ್ ಗಾಡಿಗೆ ಗುದ್ದುತ್ತಾರೆ. ಇಲ್ಲಿಂದ ಅವರು ಓಪನ್ ಆಗಿ ಫೈರ್ ಮಾಡಲು ಶುರು ಮಾಡುತ್ತಾರೆ. ಆ ಫೈರ್ನಲ್ಲಿ ಎಷ್ಟೋ ಜನ ನಮ್ಮ ಭಾರತದವರು ಕೂಡ ಸಾಯುತ್ತಾರೆ. ಆತ್ಮಾಹುತಿ ಬಾಂಬನ್ನ ತೆಗೆದುಕೊಂಡು ಬಂದಿರುತ್ತಾರೆ ಟೆರರಿಸ್ಟ್ಗಳು. ತಮ್ಮನ್ನ ತಾವು ಬ್ಲಾಸ್ಟ್ ಮಾಡಿಸಿಕೊಳ್ಳುತ್ತಾರೆ. ಈ ಎಲ್ಲ ದೃಶ್ಯವನ್ನು ನೋಡ್ತಾ ಇದ್ದ ಅಜಯ್ ಸನಿಯಾಲ್ಗೆ ಕೋಪ ಬರುತ್ತಿರುತ್ತೆ. ಇನ್ನು ಇವರು ಹೀಗೆ ಬಿಟ್ಟರೆ ಟೆರರಿಸ್ಟ್ ಅಟ್ಯಾಕ್ಗಳು ಹೆಚ್ಚಾಗುತ್ತವೆ. ಅದಕ್ಕೆ ಇನ್ನು ಮೇಲೆ ಏನಾದರೂ ಮಾಡಬೇಕು ಎಂದು ಯೋಚಿಸುತ್ತಾರೆ. ಅಜಯ್ ಸನಿಯಾಲ್ ಮತ್ತು ಮತ್ತೊಬ್ಬ ಅಧಿಕಾರಿ ಸೇರಿ ದುರಂಧರ್ ಅವನನ್ನ ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಮಾಡಲು ಕಳಿಸಬೇಕೆಂದು ಯೋಚನೆ ಮಾಡುತ್ತಾರೆ. ಮುಂದಿನ ದೃಶ್ಯದಲ್ಲಿ ದುರಂಧರ್ ಅನ್ನುವನು ಪಾಕಿಸ್ತಾನಕ್ಕೆ ಬರುತ್ತಾನೆ. ಪಾಕಿಸ್ತಾನದಲ್ಲಿ ಇದ್ದ ಲಿಹಾರಿ ಅನ್ನುವ ಪ್ರದೇಶಕ್ಕೆ ಈಗ ಅವನು ಬರುತ್ತಾನೆ. ಅವನ ಹೆಸರು ಹಮ್ಜಾ ಅಲಿ ಮಜಾರಿ ಇರುತ್ತೆ. ಹಾಗೆ ಅವನು ಲಿಹಾರಿಯನ್ನ ಪ್ರವೇಶ ಮಾಡುವಾಗ ಇಬ್ಬರು ಪೋಸ್ಟರ್ಗಳನ್ನ ನೋಡ್ತಾನೆ. ಪೋಸ್ಟರ್ನಲ್ಲಿ ಇಬ್ಬರು ಜೊತೆಯಾಗಿ ಇರುತ್ತಾರೆ. ಒಬ್ಬರದು ರೆಹಮಾನ್ ಡಕೇತ್ ಹಾಗೂ ಉಜ್ಜೈರ್ ಬಲೋಚ್ ಇರುತ್ತೆ. ಹಾಗೆ ಇನ್ನೊಬ್ಬರು ಅರ್ಷದ್ ಪಪ್ಪು ಮತ್ತು ಬಾಬು ಡಕೈತ್ ಅನ್ನುವರು ಇರುತ್ತಾರೆ. ಈಗ ಹಮ್ಜಾ ಇದ್ದವನು ಒಂದು ಜ್ಯೂಸ್ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಮೊಹಮ್ಮದ್ ಅಲಾಮ್ ಎನ್ನುವನು ಆ ಜ್ಯೂಸ್ ಅಂಗಡಿಯ ಮಾಲೀಕನಾಗಿರುತ್ತಾನೆ. ಜ್ಯೂಸ್ ಕುಡಿದು ನನಗೆ ಏನಾದರೂ ಕೆಲಸ ಇದ್ದರೆ ಕೊಡಿ ಎಂದು ಈಗ ಹಮ್ಜಾ ಕೇಳುತ್ತಾನೆ. ಇಲ್ಲಿ ಕೆಲಸ ಇಲ್ಲ, ಹೋಗು ಎಂದು ಹೇಳುತ್ತಾನೆ. ಮರುದಿನ ಬೆಳಗ್ಗೆ ಹಮ್ಜಾನನ್ನ ಕೆಲವು ವ್ಯಕ್ತಿಗಳು ಹೊಡೆದಿರುತ್ತಾರೆ. ಜ್ಯೂಸ್ ಅಂಗಡಿಯ ಮಾಲೀಕ ಮೊಹಮ್ಮದ್ ಅಲಾಮ್ ಬರುತ್ತಾನೆ. ಬಂದು ಇವನಿಗೆ ಊಟ ಕೊಟ್ಟು ಎಲ್ಲಿಂದ ಬಂದಿರುವೆ ಎಂದು ಕೇಳುತ್ತಾನೆ. ಈಗ ಹಮ್ಜಾ ನಾನು ಬಲೂಚಿಸ್ತಾನದಿಂದ ಬಂದಿದ್ದೇನೆ ಎಂದು ಹೇಳ್ತಾನೆ. ಅವನ ಹೆಸರು ಕೂಡ ಹಮ್ಜಾ ಅಲಿ ಮಜಾರಿ ಎಂದು ಹೇಳುತ್ತಾನೆ. ಜ್ಯೂಸ್ ಅಂಗಡಿ ಮಾಲೀಕ ಅವನ ಅಂಗಡಿಯಲ್ಲಿ ಕೆಲಸವನ್ನ ಕೊಡ್ತಾನೆ. ಈಗ ಹಮ್ಜಾಗೆ ಕೆಲಸ ಮಾಡುತ್ತಾ 1 ವರ್ಷವಾಗುತ್ತದೆ. ಅದೇ ಅಂಗಡಿಯಲ್ಲಿ ಕೆಲಸವನ್ನ ಮಾಡಿಕೊಂಡು ಇರ್ತಾನೆ. ಈಗ 1 ವರ್ಷದ ನಂತರ ತೋರಿಸುತ್ತಾರೆ. ಈ ಒಂದು ಜ್ಯೂಸ್ ಅಂಗಡಿಗೆ ಬಾಬು ಡಕಾಯಿತ್ ಈಗ ಬರುತ್ತಾನೆ. ರೆಹಮಾನ್ ಡಕಾಯಿತ್ ನಲ್ಲಿ ಅಂಗಡಿ ಹಾಕಿದ್ದಕ್ಕೆ ಜ್ಯೂಸ್ ಅಂಗಡಿ ಮಾಲೀಕನಾದ ಅಲಾಮ್ಗೆ ಬೇಯುತ್ತಾನೆ. ನೀನು ಇರುವುದು ನನ್ನ ಒಂದು ಪ್ರದೇಶದಲ್ಲಿ, ಅಲ್ಲಿ ಹೋಗಬಾರದು ಎಂದು ಅವನಿಗೆ ವಾರ್ನಿಂಗ್ ಮಾಡಿ ಹೋಗುತ್ತಾನೆ. ಮುಂದಿನ ದೃಶ್ಯದಲ್ಲಿ ಈಗ ಆ ಒಂದು ಜ್ಯೂಸ್ ಅಂಗಡಿಗೆ ಮತ್ತೊಬ್ಬ ಸ್ಪೈ ಅಂದರೆ ಬೇಹುಗಾರಿಕೆ ಮಾಡುವನು ಬರುತ್ತಾನೆ. ಅವನ ಹೆಸರು ರಿಜ್ವಾನ್ ಆಗಿರುತ್ತೆ. ಈಗ ಅವನು ಈ ಜ್ಯೂಸ್ ಅಂಗಡಿಗೆ ಬರ್ತಾನೆ. ಇದು ರಾತ್ರಿಯ ವೇಳೆ ನಡೆದ ಮೀಟಿಂಗ್ ಆಗಿರುತ್ತೆ. ಈಗ ಒಂದು ವಿಷಯವನ್ನ ಇಲ್ಲಿ ಹೇಳುತ್ತಾನೆ. ನಾಳೆ ಒಬ್ಬರ ಮದುವೆ ಇದೆ. ಅಲ್ಲಿ ರೆಹಮಾನ್ ಮಗನ ಕೂಡ ಬರುತ್ತಾನೆ. ಅವನನ್ನು ಕೊಲ್ಲಲು ಈಗ ಬಾಬು ಡಕಾಯಿತ್ ಒಂದು ಪ್ಲಾನ್ ಅನ್ನ ಮಾಡಿದ್ದಾನೆ. 3 ಜನರು ಬರುತ್ತಾರೆ, ಗುಂಡು ಹಾರಿಸುತ್ತಾರೆ. ಅವಾಗ ಆ ರೆಹಮಾನ್ ಮಗನ ರಕ್ಷಿಸಿದರೆ ನೀನು ಅವನ ಕಣ್ಣಲ್ಲಿ ಕಾಣುತ್ತೀಯ. ಅವಾಗ ನೀನು ರೆಹಮಾನ್ ಗ್ಯಾಂಗ್ ಅನ್ನ ಸುಲಭವಾಗಿ ಸೇರಿಕೊಳ್ಳಬಹುದು ಎನ್ನುತ್ತಾನೆ. ಈಗ ಈ ರಿಜ್ವಾನ್ ಇದ್ದವನು ಬಾಬು ಡಕಾಯಿತ್ ಗ್ಯಾಂಗ್ ಅನ್ನ ಸೇರಿರುತ್ತಾನೆ. ಈಗ ಮುಂದಿನ ದೃಶ್ಯದಲ್ಲಿ ಒಂದು ಮದುವೆ ನಡೆಯುತ್ತೆ. ಅಲ್ಲಿ ಅಲಾಮ್ ಮತ್ತು ಈ ಹಮ್ಜಾ ಇದ್ದವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಟೆಂಡರ್ ಅನ್ನ ಹಿಡಿದಿರುತ್ತಾರೆ. ಈಗ ಎಲ್ಲರಿಗೂ ಕೂಡ ಜ್ಯೂಸ್ ಮತ್ತು ಐಸ್ ಕ್ರೀಮ್ ಅನ್ನ ಕೊಡ್ತಿರ್ತಾರೆ. ಅಲ್ಲಿಗೆ ರೆಹಮಾನ್ ಮಗ ಬರುತ್ತಾನೆ. ಅವನು ಇಬ್ಬರು ಗನ್ಮ್ಯಾನ್ಗಳೊಂದಿಗೆ ಬಂದಿರುತ್ತಾನೆ. ಅವನ ಜೊತೆ ಇನ್ನೊಬ್ಬ ತಮ್ಮನು ಕೂಡ ಇರುತ್ತಾನೆ. ಮದುವೆಗೆ ಶುಭಾಶಯ ಕೋರಲು ಹೋಗುತ್ತಾರೆ. ಮದುವೆ ಶುಭಾಶಯವನ್ನ ಕೋರಿ ಮರಳಿ ವಾಪಸ್ ಆಗುತ್ತಿದ್ದಾಗ ಅಷ್ಟರಲ್ಲಿ 3 ಜನ ಮದುವೆ ಮಂಟಪದ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತಾರೆ. ಹಮ್ಜಾ ಇದ್ದವನು ಆ ರೆಹಮಾನ್ ಮಗನನ್ನ ಉಳಿಸುವಂತೆ ನಾಟಕ ಆಡಲು ಶುರು ಮಾಡುತ್ತಾನೆ. ಆದರೆ ಅಷ್ಟರಲ್ಲಿ ರೆಹಮಾನ್ ಮಗನಿಗೂ ಕೂಡ ಗುಂಡು ಕುತ್ತಿರುತ್ತದೆ. ಅವನು ಈಗ ಇಲ್ಲಿ ಸತ್ತಿರುತ್ತಾನೆ. ಅವನನ್ನು ಉಳಿಸುವ ರೀತಿಯಲ್ಲಿ ನಾಟಕವನ್ನ ಮತ್ತೆ ಮಾಡಲು ಶುರು ಮಾಡುತ್ತಾನೆ. ಆಂಬುಲೆನ್ಸ್ ತಗೊಂಡು ಅವನನ್ನ ಹಾಸ್ಪಿಟಲ್ಗೆ ಸೇರಿಸುತ್ತಾರೆ. ಹಾಸ್ಪಿಟಲ್ನಲ್ಲಿ ಈಗ ಹಮ್ಜಾ ಇರ್ತಾನೆ. ಈಗ ಅಲ್ಲಿಗೆ ರೆಹಮಾನ್ ಡಕಾಯಿತ್ ಬರುತ್ತಾನೆ. ತನ್ನ ಮಗನು ಸತ್ತಿರುವುದನ್ನು ನೋಡುತ್ತಾನೆ. ದುಃಖ ಆಗುತ್ತೆ. ಹಾಗೆ ಈಗ ಹೊರಗಡೆ ಬಂದು ಹಮ್ಜಾಗೆ ಕೇಳುತ್ತಾರೆ ಯಾರು ಇದ್ದರು ಎಂದು. ಅವಾಗ ಅಲ್ಲಿ ನಡೆದ ವಿಷಯವನ್ನೆಲ್ಲ ಈಗ ಹಮ್ಜಾ ಇದ್ದವನು ಉಜ್ಜೈರ್ ಮುಂದೆ ಹೇಳುತ್ತಾನೆ. ಹಾಗೆ ಅವರ ಕೈಲಿದ್ದ ಗನ್ಗಳನ್ನ ಸಹಿತ ಹೇಳುತ್ತಾನೆ. ಹಾಗೆ ಅಷ್ಟರಲ್ಲಿ ಅಲ್ಲಿಗೆ ಜಮೀಲ್ ಜಮಾಲಿ ಎನ್ನುವ ಒಬ್ಬ ರಾಜಕೀಯ ವ್ಯಕ್ತಿ ಬರುತ್ತಾನೆ. ಬಂದು ನನಗೆ ದುಃಖ ಆಯಿತು ಇವನು ತೀರಿಕೊಂಡಿದ್ದು ಎಂದು ಅವನು ಕೂಡ ಸ್ವಲ್ಪ ನಾಟಕ ಮಾಡುತ್ತಾನೆ. ಹಮ್ಜಾಗೆ ತನ್ನ ಗ್ಯಾಂಗನ್ನ ಸೇರಿಕೊಳ್ಳುವಂತೆ ರೆಹಮಾನ್ ಹೇಳುತ್ತಾನೆ. ಈಗ ಹಮ್ಜಾ ಇದ್ದವನು ರೆಹಮಾನ್ ಗ್ಯಾಂಗನ್ನ ಸೇರಿಕೊಳ್ಳುತ್ತಾನೆ. ಈಗ ಎಲ್ಲರೂ ಸೇರಿ ಹೊರಗಡೆ ಬರ್ತಾರೆ. ಜಮೀಲ್ ಇದ್ದವನು ಹೇಳುತ್ತಾನೆ, ಈಗ ಪ್ರತಿಕಾರ ಅಂತ ಕೊಡಬೇಡಿ, ಎಲೆಕ್ಷನ್ ಟೈಮ್ ಇದೆ. ಈ ಎಲೆಕ್ಷನ್ ಒಂದು ಗೆದ್ದು ಬಿಡಲಿ, ಆವಾಗ ನಾವು ಅವನ ಮೇಲೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋಣ ಎನ್ನುತ್ತಾನೆ. ಎಲ್ಲರಿಗೂ ಇದು ಸರಿ ಅನಿಸುತ್ತೆ. ಇದಕ್ಕೆ
ರೆಹಮಾನ್ ಆಗಲಿ ಅವನ ಕಡೆಯವರಾಗಲಿ ಒಪ್ಪಿಕೊಳ್ಳುತ್ತಾರೆ. ಮುಂದಿನ ದೃಶ್ಯದಲ್ಲಿ ಈಗ ಉಜ್ಜೈರ್ ಬಲೂಚ್ ಇದ್ದವನು ಹಮ್ಜಾನನ್ನ ಕರೆದುಕೊಂಡು ಒಂದು ಫ್ಯಾಕ್ಟರಿಯನ್ನ ತೋರಿಸಲು ಬರುತ್ತಾನೆ. ಅಲ್ಲಿ ಅನೇಕ ಬಂದೂಕುಗಳು ಮತ್ತು ಮದ್ದು ಗುಂಡುಗಳನ್ನ ತಯಾರು ಮಾಡುತ್ತಿರುತ್ತಾರೆ. ಇವು ಎಲ್ಲ ನಕಲಿ ಬಂದೂಕುಗಳಾಗಿರುತ್ತವೆ. ಅಂದರೆ ಅಸಲಿಯಾಗಿದ್ದರೂ ಕೂಡ ನಕಲಿಯಾಗಿರುತ್ತವೆ. ಇವು ಹೇಗೆ ಎಲ್ಲ ಕಡೆ ಸಪ್ಲೈ ಆಗುತ್ತೆ ಎಂದು ಕೂಡ ಇಲ್ಲಿ ಉಜ್ಜೈರ್ ಇದ್ದವನು ಹಮ್ಜಾಗೆ ಹೇಳುತ್ತಾನೆ. ಹಾಗೆ ಉಜ್ಜೈರ್ ಇದ್ದವನು ಈ ಒಂದು ಗನ್ಗಳು ಅಸಲಿಯೋ ಅಥವಾ ನಕಲಿಯೋ ಎಂದು ಕಂಡು ಹಿಡಿಯಲು ಆಗುವುದಿಲ್ಲ. ಅಸಲಿಯಂತೆ ನಕಲಿಯನ್ನು ಕೂಡ ನಾವು ಇಲ್ಲಿ ತಯಾರು ಮಾಡುತ್ತೇವೆ ಎಂದು ಹೇಳುತ್ತಾನೆ. ಮುಂದಿನ ದೃಶ್ಯದಲ್ಲಿ ಟಿವಿಯಲ್ಲಿ ಪ್ರಸಾರವಾಗುತ್ತೆ. ರೆಹಮಾನ್ ಡಕೈತ್ ಇದ್ದವನು ಬಾಬು ಡಕೈತನ ಮೇಲೆ ಇನ್ನೂ ಕೂಡ ಪ್ರತಿಕಾರವನ್ನ ತೋರಿಸಿಕೊಂಡಿಲ್ಲ. ಇಲೆಕ್ಷನ್ ದಿಂದ ಈ ರೀತಿ ಸುಮ್ಮನೆ ಇದ್ದಾನೋ ಅಥವಾ ಅವನು ಈಗ ಮೊದಲಿನ ತರ ಇಲ್ಲವೋ ಎಂದು ಆ ಒಬ್ಬ ಆಂಕರ್ ಮಾತಾಡುತ್ತಾನೆ. ತನ್ನ ಗ್ಯಾಂಗ್ ಮೆಂಬರ್ಸ್ ತರ ಬಂದು ಈಗ ಏನು ಮಾಡಬೇಕು ನಾವು ಎಂದು ಕೇಳುತ್ತಾನೆ. ಅಲ್ಲಿದ್ದ ಗ್ಯಾಂಗ್ ಮೆಂಬರ್ಸ್ ಎಲ್ಲ ಈಗ ಸದ್ಯದಲ್ಲಿ ಪ್ರತಿಕಾರ ಬೇಡ, ಇಲೆಕ್ಷನ್ ಆದ ಬಳಿಕ ನಾವು ಪ್ರತಿಕಾರವನ್ನ ತಗೊಳ್ಳೋಣ ಎಂದು ಹೇಳುತ್ತಾನೆ. ಈಗ ಹಮ್ಜಾನನ್ನು ಕೂಡ ರೆಹಮಾನ್ ಕೇಳ್ತಾನೆ. ಹಮ್ಜಾ ಇವರೆಲ್ಲರ ತರ ಹೇಳುವುದಿಲ್ಲ, ಈಗ ನಾವು ಪ್ರತಿಕಾರವನ್ನ ತೆಗೆದುಕೊಳ್ಳೋಣ ಎನ್ನುತ್ತಾನೆ. ಏಕೆಂದರೆ ಬಾಬು ಡಕೈತ್ ಇದ್ದವನು ಇಲೆಕ್ಷನ್ ನಲ್ಲಿ ಅಟ್ಯಾಕ್ ಮಾಡಿದರೆ ಮರಳಿ ಅಟ್ಯಾಕ್ ಮಾಡಲು ಆ ಒಂದು ಪಾರ್ಟಿ ಬಿಡುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಅದಕ್ಕಾಗಿ ಈ ಒಂದು ಅಟ್ಯಾಕ್ ಅನ್ನ ಮಾಡಿದ್ದಾನೆ ಎಂದು ಹೇಳುತ್ತಾನೆ. ಈಗ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಮುಗಿಸಿ ನಾವು ಲಿಯಾರಿಯನ್ನ ವಶಕ್ಕೆ ತೆಗೆದುಕೊಳ್ಳೋಣ, ಆವಾಗ ಗೆಲುವು ನಮ್ಮದಾಗುತ್ತೆ ಎಂದು ಹೇಳುತ್ತಾನೆ ಹಮ್ಜಾ. ಈ ಮಾತನ್ನು ರೆಹಮಾನ್ ಕೂಡ ಒಪ್ಪಿಕೊಳ್ಳುತ್ತಾನೆ. ಮುಂದಿನ ದೃಶ್ಯದಲ್ಲಿ ಬಾಬು ಡಕೈತನ ಗ್ಯಾಂಗನ್ನ ಎಲ್ಲರೂ ಸೇರಿ ಹೊಡೆಯುತ್ತಾರೆ. ಹಾಗೆ ಆ ಒಬ್ಬ ರೆಹಮಾನ್ ಮಗನನ್ನ ಕೊಲ್ಲಲು ಬಂದಿದ್ದರು ಹಮ್ಜಾ ಮತ್ತು ಬಲೂಚ್ ಇಬ್ಬರು ಸೇರಿ ಕೊಲ್ಲುತ್ತಾರೆ. ಕೊನೆಯಲ್ಲಿ ಬಾಬು ಡಕೈತ್ನನ್ನು ಸಹಿತ ಇಲ್ಲಿ ಸಾಯಿಸುತ್ತಾರೆ. ಆ ಬಾಬು ಡಕೈತ್ನನ್ನ ಸಾಯಿಸಿದ ನಂತರ ಈ ಒಂದು ಲಿಯಾರಿಯಲ್ಲಿ ರೆಹಮಾನ್ ಡಕೈತನ ಒಂದು ಪ್ರಭಾವ ಬೀರಲು ಶುರು ಮಾಡುತ್ತೆ. ಮುಂದಿನ ದೃಶ್ಯದಲ್ಲಿ 2007ರಲ್ಲಿ ನಡೆದ ಇಲೆಕ್ಷನ್ ನಲ್ಲಿ ಜಮೀಲ್ ಜಮಾಲಿ ಅತ್ಯಂತ ಬಹುಮತದಿಂದ ಲಿಯಾರಿಯಲ್ಲಿ ಗೆಲ್ಲುತ್ತಾನೆ. ಇಲ್ಲಿ ಜಮೀಲ್ ಗೆದ್ದರೂ ಸಹಿತ ಈ ಒಬ್ಬ ರೆಹಮಾನ್ ವೇದಿಕೆ ಮೇಲೆ ಬರುತ್ತಿದ್ದ ಹಾಗೆ ಎಲ್ಲರೂ ಹೆಚ್ಚು ಜನ ಚಿಳೆ ಕೂಗು ಹೊಡೆಯಲು ಶುರು ಮಾಡುತ್ತಾರೆ. ಹಾಗೆ ಅದೇ ವೇದಿಕೆ ಬಿಟ್ಟು ಕೆಳಗೆ ಇಳಿಯುವಾಗ ಜಾವೇದ್ ಕನಾನಿ ಎನ್ನುವರು ಭೇಟಿಯಾಗುತ್ತಾನೆ. ಇವರನ್ನು ಕನಾನಿ ಬ್ರದರ್ಸ್ ಎಂದು ಕರೆಯುತ್ತಾರೆ. ಈಗ ವೇದಿಕೆ ಮೇಲಿದ್ದ ಜಮೀಲ್ ಕೂಡ ಕೆಳಗೆ ಇಳಿದು ಬರುತ್ತಾನೆ. ಬಂದು ರೆಹಮಾನ್ ಅನ್ನ ಭೇಟಿಯಾಗುತ್ತಾನೆ. ಈಗ ರೆಹಮಾನ್ ಇದ್ದವನು ನಾನೇ ಒಂದು ಸ್ವಂತ ಪಕ್ಷವನ್ನ ಕಟ್ಟುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಈ ಒಂದು ಮಾತು ಜಮೀಲ್ಗೆ ಆಗಿ ಬರುವುದಿಲ್ಲ. ಈಗ ಮತ್ತೊಂದು ವಿಷಯವನ್ನ ನಮಗೆ ಇಲ್ಲಿ ತೋರಿಸುತ್ತಾರೆ. ಈ ಕನಾನಿ ಬ್ರದರ್ಸ್ಗಳು ನಮ್ಮ ಇಂಡಿಯಾದಲ್ಲಿ ಇದ್ದ 500 ಮತ್ತು 1000 ರೂಪಾಯಿಗಳ ನೋಟುಗಳನ್ನ ನಕಲಿ ನೋಟುಗಳನ್ನ ಮಾಡಿ ಇಂಡಿಯಾಕ್ಕೆ ಕಳಿಸುತ್ತಿರ್ತಾರೆ ಈ ಕನಾನಿ ಬ್ರದರ್ಸ್ಗಳು. ಮುಂದಿನ ದೃಶ್ಯದಲ್ಲಿ ಮೊಹಮ್ಮದ್ ಅಲಾಮ್ ಅಂದರೆ ಜ್ಯೂಸ್ ಅಂಗಡಿ ಮಾಲೀಕನಿಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಅಲ್ಲಿ 500 ಮತ್ತು 1000 ರೂಪಾಯಿಗಳನ್ನ ತಯಾರು ಮಾಡುವಂತಹ ಪ್ಲೇಟ್ಗಳು ಈಗ ಈ ಒಂದು ಕನಾನಿ ಬ್ರದರ್ಸ್ ಕೈಯಲ್ಲಿ ಸಿಕ್ಕಿವೆ ಎಂದು ಮೆಸೇಜ್ ಇರುತ್ತೆ. ಮುಂದಿನ ದೃಶ್ಯದಲ್ಲಿ ಕನಾನಿ ಬ್ರದರ್ಸ್ಗಳ ಅಡ್ಡಕ್ಕೆ ಅಂದರೆ ಅವರ ಜಾಗಕ್ಕೆ ಈಗ ರೆಹಮಾನ್ ಡಕೈತ್ನ ಗ್ಯಾಂಗ್ ಎಲ್ಲ ಹೋಗುತ್ತೆ. ಇಲ್ಲಿ ಮೊಹಮ್ಮದ್ ಇಕ್ಬಾಲ್ ಎನ್ನುವನು ಇರುತ್ತಾನೆ. ಅವನೇ ಈ ಟೆರರಿಸ್ಟ್ಗಳ ಹೆಡ್ ಆಗಿರುತ್ತಾನೆ. ಹಾಗೆ ಈ ಒಂದು ಸ್ಥಳದಲ್ಲಿ ಅನೇಕ ನಕಲಿ ನೋಟುಗಳನ್ನ ತಯಾರು ಮಾಡುತ್ತಿರುತ್ತಾರೆ ಈ ಕನಾನಿ ಬ್ರದರ್ಸ್ಗಳು. ಹಾಗೆ ಈಗ ಇಕ್ಬಾಲ್ ಇದ್ದವನು ಒಂದು ಲಿಸ್ಟ್ ಅನ್ನು ಕೊಡುತ್ತಾನೆ. ಆ ಲಿಸ್ಟ್ ನಲ್ಲಿ ಗನ್ನುಗಳು ಹಾಗೂ ಮದ್ದುಗಳು ಹಾಗೂ ಬಾಂಬ್ಗಳು ನಮಗೆ ಬೇಕಿವೆ ಎಂದು ಬರೆದಿರುತ್ತಾನೆ. ಹಾಗೆ ಅಲ್ಲಿ ಇದ್ದವನು ಒಬ್ಬ 3ನೇ ಅಕ್ಟೋಬರ್ಗೆ ಭಾರತಕ್ಕೆ ಕೆಲವು ಹುಡುಗರು ಹೋಗಲಿದ್ದಾರೆ. ಅಲ್ಲಿ ಒಂದು ಬೇರೆಯದೇ ಕೆಲಸ ಇದೆ. ಈ ಬಾರಿ ಒಂದು ಬೇರೆಯ ತರನೇ ಅಟ್ಯಾಕ್ ಮಾಡುವುದಿದೆ ಎಂದು ಹೇಳುತ್ತಾನೆ. ಈ ಎಲ್ಲ ಸಾಮಾನುಗಳನ್ನ ತೆಗೆದುಕೊಡಿ ಎಂದು ಹೇಳುತ್ತಾರೆ. ಅಲ್ಲಿಂದ ಈ ಎಲ್ಲ ಸಾಮಾನುಗಳನ್ನ ತರುತ್ತೇವೆ ಎಂದು ಒಪ್ಪಿಕೊಳ್ಳುತ್ತಾರೆ. ದುಡ್ಡು ಹೆಚ್ಚಾಗುತ್ತದೆ ಎಂದು ಹೇಳಿ ಈ ಒಂದು ಡೀಲ್ ಅನ್ನ ಒಪ್ಪಿಕೊಂಡು ಬರುತ್ತಾರೆ ರೆಹಮಾನ್ ಗ್ಯಾಂಗ್ನವರು. ರೆಹಮಾನ್ ಡಕೈತ್ ಕೂಡ ಒಂದು ವಿಷಯವನ್ನ ಹೇಳಿರುತ್ತಾನೆ. ಮುಂದಿನ ಇಲೆಕ್ಷನ್ ನಲ್ಲಿ ನಾನು ಅಭ್ಯರ್ಥಿಯಾಗಿ ನಿಲ್ಲುತ್ತಿದ್ದೇನೆ ಎಂದು, ಅವಾಗ ನಿಮ್ಮ ಸಪೋರ್ಟ್ ನನಗೆ ಬೇಕು ಎಂದು ಹೇಳಿರುತ್ತಾನೆ. ಈಗ ಇದೇ ವಿಷಯವನ್ನ ಕನಾನಿ ಇದ್ದವನು ಜಮೀಲ್ಗೆ ಕಾಲ್ ಮಾಡಿ ಹೇಳ್ತಾನೆ. ನೀವು ಹೀಗೆ ಅವನನ್ನ ಬಿಟ್ಟರೆ ಅವನು ನಿಮ್ಮ ಸ್ಥಳವನ್ನ ತೆಗೆದುಕೊಳ್ಳುತ್ತಾನೆ ಎಂದು ಹೇಳ್ತಾನೆ. ಈಗ ಜಮೀಲ್ ಇದ್ದವನು ಎಸ್ಪಿಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ ನೀನು ಎಲ್ಲಿರುವೆ, ನಾನು ನಿನ್ನನ್ನು ಭೇಟಿಯಾಗಬೇಕು ಎಂದು ಹೇಳುತ್ತಾನೆ. ಮುಂದಿನ ದೃಶ್ಯದಲ್ಲಿ ಈಗ ಮೊಹಮ್ಮದ್ ಅಲಂ ಮತ್ತು ಹಮ್ಜಾ ಇದ್ದವರು 3ನೇ ಅಕ್ಟೋಬರ್ಗೆ ಏನು ಮಾಡಬೇಕೆಂದು ಅಂದುಕೊಂಡಿದ್ದಾರೆ. ಅದಕ್ಕೆ ನಾವು ಈಗ ಅದನ್ನು ಮಾಡಲು ಬಿಡಬಾರದು ಎಂದು ಅಂದುಕೊಳ್ಳುತ್ತಾರೆ. ನಾವು ಈಗ ಇನ್ಫಾರ್ಮೇಶನ್ ಅನ್ನ ಭಾರತಕ್ಕೆ ರವಾನಿಸೋಣ ಎಂದು ಇಂಟೆಲಿಜೆನ್ಸ್ ಮೂಲಕ ಭಾರತಕ್ಕೆ ಈ ಒಂದು ಸಂದೇಶವನ್ನ ರವಾನಿಸುತ್ತಾರೆ. ಅಲ್ಲಿ ಶರಾನಿ ಅನ್ನುವ ಒಬ್ಬ ವ್ಯಕ್ತಿ ಹತ್ತಿರ ಈ ಬಂದೂಕು ಮತ್ತು ಗುಂಡುಗಳನ್ನು ಹಾಗೂ ಬಾಂಬ್ಗಳನ್ನ ಕೂಡ ಖರೀದಿ ಮಾಡಿಕೊಂಡು ಬರುತ್ತಾರೆ. ಮುಂದಿನ ದೃಶ್ಯದಲ್ಲಿ ಜಮೀಲ್ ಮತ್ತು ಎಸ್ಪಿ ಅಸ್ಲಂ ಈಗ ಮಾತನಾಡುತ್ತಾ ಕುಳಿತಿರುತ್ತಾರೆ. ಇಲ್ಲಿ ಅಸ್ಲಂಗೆ ನೀನು ಲಿಯಾರಿಗೆ ಪೋಸ್ಟಿಂಗ್ ಆಗು, ನಾನು ನಿನಗೆ ಜಾಯ್ನಿಂಗ್ ಲೆಟರ್ ಅನ್ನ ಕೊಡ್ತೇನೆ ಎಂದು ಹೇಳುತ್ತಾನೆ. ಆದರೆ ಅಸ್ಲಂ ಇದ್ದವನು ಇದಕ್ಕೆ ಮೊದಲು ಒಪ್ಪಿಕೊಳ್ಳುವುದಿಲ್ಲ. ಹಾಗೆ ಈಗ ಅವನು ಕೆಲವು ಕಂಡೀಷನ್ಗಳನ್ನ ಹಾಕುತ್ತಾನೆ. ನಾನು ಈ ಒಂದು ಪೋಸ್ಟ್ಗೆ ವಾಪಸ್ ಹೋಗಬೇಕೆಂದರೆ ನನಗೆ ಒಂದು ಸ್ಪೆಷಲ್ ಲಿಯಾರಿ ಟಾಸ್ಕ್ ಫೋರ್ಸ್ ಬೇಕು, ಅಲ್ಲಿ ಎಲ್ಲ ನನ್ನ ಹುಡುಗರೇ ಇರುತ್ತಾರೆ, ಹಾಗೆ ನನ್ನನ್ನು ಯಾರೂ ಕೂಡ ತಡೆಯಬಾರದು ಎಂದು ಹೇಳುತ್ತಾನೆ. ಅದಕ್ಕೆಲ್ಲ ಈಗ ಜಮೀಲ್ ಇದ್ದವನು ಒಪ್ಪಿಕೊಳ್ಳುತ್ತಾನೆ. ಹಾಗೆ ಇನ್ನು ಮೇಲೆ ಎಸ್ಪಿ ಅಸ್ಲಂನ ಲಿಹಾರಿ ಟಾಸ್ಕ್ ಫೋರ್ಸ್ ತಯಾರಾಗುತ್ತೆ. ಎಸ್ಪಿ ಅಸ್ಲಂ ಇದ್ದವನು ಮನೆಗೆ ಬಂದು ಹೋಗುವುದನ್ನ ಜಮೀಲ್ನ ಮಗಳು ನೋಡಿರುತ್ತಾಳೆ. ಈ ಜಮೀಲನ ಮಗಳು ಈಗ ಹಮ್ಜಾನ ಪ್ರೇಯಸಿಯಾಗಿರುತ್ತಾಳೆ. ಹಾಗೆ ಈ ಒಂದು ಜ್ಯೂಸ್ ಅಂಗಡಿಗೆ ಬಂದಾಗ ಪೇಪರ್ನಲ್ಲಿ ಇದ್ದ ಎಸ್ಪಿಯ ಮುಖವನ್ನು ನೋಡಿ ಇವನು ನಮ್ಮ ಮನೆಗೆ ಬರ್ತಿರ್ತಾನೆ ಎಂದು ಹೇಳುತ್ತಾಳೆ. ಆವಾಗ ಹಮ್ಜಾ ಇದ್ದವನು ಇವನ ಮೇಲೆ ನೀನು ಯಾವಾಗಲೂ ಕಣ್ಣಿಟ್ಟಿರು ಎಂದು ಹೇಳುತ್ತಾನೆ. ಹಾಗೆ ಇನ್ನು ಮುಂದಿನ ದೃಶ್ಯದಲ್ಲಿ ರೆಹಮಾನ್ ಡಕೈತನ ಗ್ಯಾಂಗು
ಈಗ ಆ ಒಂದು ಎಲ್ಲ ಬಾಂಬ್ ಮತ್ತು ಗನ್ಗಳನ್ನು ಕೊಡಲು ಖನಾನಿ ಗ್ರೂಪ್ಗೆ ಹೋಗಬೇಕಾಗಿರುತ್ತದೆ. ಅಷ್ಟರಲ್ಲಿ ಮನೆಯಲ್ಲಿದ್ದ ಒಬ್ಬ ಮಗನಿಗೆ ಹುಷಾರು ತಪ್ಪುತ್ತೆ. ಈಗ ರೆಹಮಾನ್ ಇದ್ದವನು ಆ ಮಗುವನ್ನು ತೆಗೆದುಕೊಂಡು ಹಾಸ್ಪಿಟಲ್ಗೆ ಹೋಗುತ್ತಾನೆ. ಅಚಾನಕ್ ಆಗಿ ಈ ಆಗಿದ್ದರಿಂದ ಸ್ವಲ್ಪ ಸಂಶಯ ಬರುತ್ತೆ ಹುಮ್ಜಾಗೆ. ಹಾಗೆ ಮೇಲ್ಗಡೆ ನೋಡಿದಾಗ ಒಬ್ಬ ಅಡುಗೆ ಮಾಡುವವನು ಫೋನಿನಲ್ಲಿ ಮಾತನಾಡುವುದನ್ನು ನೋಡಿರುತ್ತಾನೆ. ರೆಹಮಾನ್ ಮಗನನ್ನು ತೆಗೆದುಕೊಂಡು ರೆಹಮಾನ್ ಮತ್ತು ರೆಹಮಾನ್ನ ಹೆಂಡತಿ ಹಾಗೂ ಇಬ್ಬರು ಅವನ ಜೊತೆ ಇದ್ದವರನ್ನು ಕರೆದುಕೊಂಡು ಈಗ ಹಾಸ್ಪಿಟಲ್ಗೆ ಹೋಗುತ್ತಾನೆ. ಈ ಕಡೆ ಹಮ್ಜಾ ಮತ್ತು ಉಜೈರ್ ಇಬ್ರು ಸೇರಿ ಆ ಒಂದು ಗನ್ಗಳನ್ನು ಕೊಡಲು ಹೋಗುತ್ತಾರೆ. ಯಾವಾಗ ಅಟ್ಯಾಕ್ ಎಂದು ಇಕ್ಬಾಲ್ ಮತ್ತು ಹಮ್ಜಾ ಮಾತಾಡುತ್ತಿರುತ್ತಾರೆ. ಹಾಗೆ ಸೀನ್ ಕಟ್ ಆಗಿ ಈಗ SP ಅಸ್ಲಂ ಇದ್ದವನು ಮಾರ್ಗ ಮಧ್ಯದಲ್ಲಿ ನಿಂತಿರುತ್ತಾನೆ. ಹಾಸ್ಪಿಟಲ್ಗೆ ಹೋಗಬೇಕೆಂದು ರೆಹಮಾನ್ ಒಂದು ಗಾಡಿಯಲ್ಲಿ ಬರುತ್ತಿರ್ತಾನೆ. ಆವಾಗ ಅವನ ಮೇಲೆ ಗುಂಡುಗಳನ್ನು ಹಾರಿಸಲು ಶುರು ಮಾಡುತ್ತಾರೆ. ಅಲ್ಲಿ ಕಾರಿನಲ್ಲಿ ಇದ್ದವರು ಎಲ್ಲರೂ ಸಹಿತ ತಪ್ಪಿಸಿಕೊಳ್ಳುತ್ತಾರೆ. ಆವಾಗ ರೆಹಮಾನ್ ಇದ್ದವನು ಇವನಿಗೆ ಬಂದು ಸರೆಂಡರ್ ಆಗುತ್ತಾನೆ. ಈಗ ಇವನನ್ನು ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತಾರೆ. ಹಾಗೆ ಮತ್ತೆ ಸೀನ್ ಶಿಫ್ಟ್ ಆಗುತ್ತೆ. ಈಗ ಒಬ್ಬ ಸ್ಪಾಯ್ ನಮ್ಮ ಕೈಯಲ್ಲಿ ಸಿಕ್ಕಿದ್ದಾನೆ ಎಂದು ಹೇಳುತ್ತಾನೆ ಇಕ್ಬಾಲ್. ಏಕೆಂದರೆ 3ನೇ ಅಕ್ಟೋಬರ್ಗೆ ಭಾರತಕ್ಕೆ ಹೋಗಬೇಕಾಗಿರುತ್ತದೆ. ಅದು ಈಗ ಪೋಸ್ಟ್ಪೋನ್ ಆಗಿರುತ್ತದೆ. ಏಕೆಂದರೆ ಈ ವಿಷಯವನ್ನು ಹೇಳಿದ ಒಬ್ಬ ಸ್ಪಾಯ್ ಇದ್ದವನು, ಅಂದರೆ ಬೇಹುಗಾರಿಕೆ ಮಾಡುತ್ತಿದ್ದವನು ಈಗ ಆ ಇಕ್ಬಾಲ್ನ ಕೈಯಲ್ಲಿ ಸಿಕ್ಕಿರುತ್ತಾನೆ. ಹಮ್ಜಾನನ್ನ ಕರೆದುಕೊಂಡು ಆ ಒಬ್ಬ ಸ್ಪಾಯ್ ಸಿಕ್ಕಲ್ಲಿಗೆ ಒಯ್ಯುತ್ತಾನೆ. ಹಮ್ಜಾನ ಮುಂದೆ ಆ ಒಬ್ಬ ಸ್ಪಾಯ್ನನ್ನ ಕೊಲ್ಲುತ್ತಾನೆ. ಅಲ್ಲಿ ಹಮ್ಜಾಗೆ ಎಷ್ಟು ಕೋಪವಿದ್ದರೂ ಸಹಿತ ಅಲ್ಲಿ ಏನು ಮಾಡಲು ಆಗುವುದಿಲ್ಲ. ಈಗ ಆ ಸ್ಪಾಯ್ ಕೂಡ ಸಾಯುತ್ತಾನೆ.